ಗುರುವಿಗೆ ಶರಣು, ಸದ್ಗುರುವಿಗೆ ಶರಣು. ಪ್ರಥಮದಲ್ಲಿ ನಮ್ಮ ಗುರುಗಳಾದ ಶ್ರೀ ನಾಮದೇವಗೌಡ ರಾಜಯೋಗಿ ಅವಧೂತ ಅವರ ಚರಣಾರವಿಂದರಲ್ಲಿ ಶರಣಾರ್ಥಿ ಎಂದು ಹೇಳುತ್ತೆ. ಅವರು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ವೀಕ್ಷಣೆ ಮಾಡ್ತಕ್ಕಂಥ ಸರ್ವ ಆತ್ಮಗಳಿಗೂ ಶರಣಾರ್ಥಿಗಳು. ವಿಶೇಷವಾಗಿ ಮಾನವ ಜೀವಿ ಸುಖದಿಂದ ಬದುಕಬೇಕಂತ ಎಲ್ಲರಿಗೆ ಕಷ್ಟ ಯಾರಿಗೆ ಬೇಕಾಗಿಲ್ಲ, ಎಲ್ಲರೂ ಸುಖನ ಬಯಸ್ತಾರೆ. ಅದಕ್ಕೆ ಬದುಕೋ ರೀತಿ ಮರ್ತ್ಬಿಟ್ವಿ. ಕಷ್ಟ ಹೆಂಗೆ ಬರ್ತೈತಿ, ಎಲ್ಲಿಂದ ಬರ್ತೈತಿ, ಬೇರೆ ಕಡೆ ಯಾರನ್ನ ಕೊಡ್ತಾರ, ಯಾರು ಕೊಡೋದಲ್ಲ, ನಾವ ತಂದ್ಕೊಂತು. ಅಂದ್ರೆ ಅದ್ರ ಮಾರ್ಗ ಈಗ ದುಡಿಲಾರ್ದೇ ಸುಖ ಬೇಕಂತ ಎಂಬ ನಾವು ಸುಖಕ್ಕಾಗಿ ಬಡ್ದಾಡಿ ಕಷ್ಟ ಅನುಭವಿಸಕತ್ತೀವಿ. ಉದಾಹರಣೆಗೆ ಹೇಳ್ತಾರ ಮಾತು, 12 ಜನ ಬುದ್ಧಿವಂತರಿದ್ರಂತೆ. ಈ ಕಡೆ ಹೊಳೆಯಿಂದ ಆ ಕಡೆ ತಟಾಯ್ಬೇಕಾಗಿತ್ತು. ಒಳಗ ಬೇರೆ ಕಡೆ ಪ್ರಯಾಣ ಹೊಂಟಿದ್ರು. ಮೇಲೆ ಹೊಳೆ ದಂಡಿ ಮೇಲೆ ತಟಾದ ಮೇಲೆ ನಮ್ಮನ್ನು ನಾವು ಸುರಕ್ಷಿತವಾಗಿ 12 ಮಂದಿ ಇದೀವಿ ಹಂಗೆ ಅನ್ಕಸಿ ಎಣಿಸ್ಕೊಂತಾರೆ. ತಮ್ಮನ್ನು ಬಿಟ್ಟು ಎಣಿಸ್ತಾರ, 11 ಮಂದಿ ಆತಾರ. ತನ್ನ ಗುಡಿಸಿ 12 ಮಂದಿ ಆತಾರೆ. ಪ್ರತಿಯೊಬ್ಬರು ಎಣಿಸೋದ ಗೊತ್ತಂಗಲ್ಲ. ಅಂದ್ರೆ ತನ್ನನ್ನು ಮರೆತು ಉಳಿಕೆದ್ದನ್ನ ಎಣಿಸ್ತಾರ ಹೊರತಾಗಿ ತಮ್ಮನ್ನು ಬಿಟ್ಟು ಬಿಡ್ತಾರಂತ. ಅದನ್ನ ಇನ್ನೊಬ್ರು ಬಂದು ಶುದ್ಧ ಮಾಡ್ತಾರೆ. ಆ ಮಾತು ಬೇರೆ. ಅದು ಅಂದ್ರೆ ಸಾಲಕ್ಕೆ 12 ಮಂದಿ ನಿಂದಿರಿಸಿ ಒಬ್ಬೊಬ್ಬರಿಗೆ ಹೇಳ್ಕೊಟ್ಟಾಗ ಇದ್ರಂಗ ಅಂತ ಹೇಳಿದಾಗ ಅವಾಗ ಗೊತ್ತಂತ. ಅದರಂತೆ ನಮ್ಮ ಇಡೀ ಮಾನವ ಕುಲನ ಹಂಗಾಗೈತೆ ಅಂತ. ನಮ್ಮನ್ನು ಬಿಟ್ಟು ಇನ್ನೊಬ್ರು ಸುಖ ಎಣಸಕ್ಕೆ, ಕಷ್ಟ ದುಃಖ ಎಣಸಕ್ಕೆ ಹೋಗಿ ನಮ್ಮನ್ನ ಮರ್ತು ಬಿಟ್ಟಿವಿ. ಶರಣರು ಒಂದ್ ಕಡೆ ಹೇಳ್ತಾರೆ, ಗಿಳಿ ಓದಿ ಫಲವೇನು, ಬೆಕ್ಕು ಬಹುದ ಕೊಲ್ಲ ನರಿಯದ ನಕ್ಕ. ಗಿಳಿ ಓದಿ ಫಲವೇನು, ಬೆಕ್ಕು ಬಹುದ ಏಳಲರಿಯದು. ಜಗವೆಲ್ಲ ಕಾಂಬ ಕಣ್ಣು, ತನ್ನ ಕೊಂಬ ಕೊಲ್ಲೆಯ ನರಿಯದು. ಆ ಕಣ್ಣು ಜಗತ್ತೆಲ್ಲ ನೋಡ್ತೈತಿ, ತನ್ನಿಂದ ಏನೈತೆ ಈ ಶರೀರದಿಂದ ಎಂಬುದು ಆ ಕಣ್ಣಿಗೆ ಗೊತ್ತಾಗಲ್ಲ. ಅದರಂತೆ ಇದಿರ ಗುಣವ ಬಲ್ಲೆನೆಂಬರು, ತಮ್ಮ ಗುಣವ ನರಿಯರು ಕೂಡಲ ಸಂಗಮ ದೇವ ಅಂತ. ಗಿಳಿ ಭವಿಷ್ಯ ಕೇಳಕ್ಕೆ ಹೋಗ್ತವೆ ಎಲ್ಲರೂ, ಕೆಲವು ಜನ. ಅದು ಅವ್ರು ಇನ್ನೊಬ್ರು ಬರೆದು ಇಟ್ಟಿರ್ತಾರೆ. ಅವನ ಒಂದೊಂದೊಂದು ತಂದಿರ್ತೈತಿ. ಆ ಗಿಳಿ ಇನ್ನೊಬ್ರು ಭವಿಷ್ಯ ಹೇಳುವ ಗಿಳಿ ತನಗೆಂದು ಬೆಕ್ಕು ಬರ್ತಂಬದು ಗೊತ್ತಂಗಿಲ್ಲ. ಯಾವ ಟೈಮ್ನಾಗ ಬೆಕ್ಕು ಬಂದು ಇರ್ತೈತಿ ಎಂಬುದು ಗೊತ್ತಿರಲ್ಲ. ಅದರಂತೆ ಮಾನವರು ನಾವು ಇನ್ನೊಬ್ರು ಗುಣ ಎಣಿಸ್ತೇವೆ. ಆತ ಸರಿಗಿಲ್ಲ, ಇವು ಸರಿಗಿಲ್ಲ, ಆತನ ನೋಡಿಲ್ಲ, ಇವ್ರನ್ನ ನೋಡಿಲ್ಲ ಅಂತ ಅನಿಸ್ತವು. ನಮ್ಮ ಗುಣವನ್ನು ನಾವು ಅರಿಯಂಗಿಲ್ಲ. ನೋಡ್ರಿ, ನಮ್ಮ ಗುಣವನ್ನು ನಾನು ಅರ್ಥ, ನನ್ನನ್ನು ನಾನು ತಿಳ್ಕೊಂಡ್ರೆ ಜಗತ್ತೆಲ್ಲ ಇದ್ರಂಗ ಪ್ರತಿಯೊಬ್ಬರು ತಮ್ಮನ್ನು ತಾವು ಅರ್ಥಬಿಟ್ರೆ ಜಗತ್ತೆಲ್ಲ ಸುಖಮಯವಾಗಿ ಜೀವನ ನಡೀತೈತಿ. ಅವಕ್ಕೆ ಒಂದು ಮಾತು ಬರ್ತೈತಿ, ತನಗೆ ತಾನು ಯೋಗ್ಯವಾಗದಿದ್ದರೆ ಮೊದಲು ಫಸ್ಟಿಗೆ ಯಾರ ಗುರುವಿಲ್ಲ, ಲಿಂಗವಿಲ್ಲ, ಜಂಗಮಿಲ್ಲ, ಯಾರಪ್ಪ ಸಾವುಕಾರಿಲ್ಲ, ಮತ್ತೆ ಈ ಜಗತ್ತಿನಾಗೆ ದೇವರ ಸಮ್ಮತಿಗೆ ಬಂದು ಏನು ಬೇಕಾದ ಸುಖ ಕೊಡ್ತಂತಂದ್ರೆ, ಐಶ್ವರ್ಯ ಕೊಡ್ತಂತಂದ್ರೆ ಹತ್ತಂಗಲ್ಲ ಅಂತ. ಎದಕ್ಕೆ ಹತ್ತಂಗಲ್ಲ? ತನ್ನನ್ನು ತಾನು ತಿಳಿತಾನ. ತನ್ನ ತಾನು ತಿಳಿದ ಮಾತ್ರ ಆಮೇಲೆ ದೇವರು, ಆಮೇಲೆ ಗುರು. ತನಗೆ ತಾನು ಯೋಗ್ಯವಾಗದಿದ್ದರೆ ಗುರುವಿಗೆ ತನು ಯೋಗ್ಯವಲ್ಲವಯ್ಯ. ಗುರುವಿಗೆ ತನು ಯೋಗ್ಯವಾಗದಿದ್ದರೆ ಲಿಂಗಕ್ಕೆ ಮನ ಯೋಗ್ಯವಲ್ಲವಯ್ಯ.
ಲಿಂಗಕ್ಕೆ ಮನ ವೇಗ್ಯವಾಗದಿದ್ದರೆ ಜಂಗಮಕ್ಕೆ ಧನ ವೇಗ್ಯವಲ್ಲವಯ್ಯ. ಜಂಗಮಕ್ಕೆ ಧನ ವೇಗ್ಯವಾಗದಿದ್ದರೆ ಭಾವಪಾಸೆ ಬಿಡದಯ್ಯ. ಇದು ಕಾರಣ ಕನ್ನಡಿಯ ಬಿಟ್ಟು ಪ್ರತಿಬಿಂಬ ಹುಡುಕುವಂತೆ. ನೋಡು, ಕನ್ನಡಿಯ ಬಿಟ್ಟು ಪ್ರತಿಬಿಂಬ ಹುಡುಕುವಂತೆ ನನ್ನ ಬಿಟ್ಟು ನಿನ್ನನ್ನು ಹುಡುಕಿಸೇನೆಂದರೆ ಬುಷ್ಟಾನ್ನವನ್ನು ಮುಂದಿಟ್ಟುಕೊಂಡು ಹೊಟ್ಟೆಯ ತುಂಬಲಿಲ್ಲವಲ್ಲ ಎಂದಂತಾಯ್ತಯ್ಯ ಶ್ರೀ ಗುರು ಶಂಕರಲಿಂಗೇಶ್ವರ ಅಂತ. ಈಗ ನಮ್ಮನ್ನು ನಾವು ಇರಲಾರ್ದ ಭಗವಂತನ ಕಡೆಗೆ ವಿಶೇಷ ಮಾಡಕ್ಕೆ ಹೋದಪ್ಪ ಅಂದ್ರೆ ನೀನು ನನಗೆ ನಾನ ಗೊತ್ತಿಲ್ಲ, ನಾನು ಹೆಂಗಾಗಿ ನಂಬೋದು. ನನಗೆ ನಾನು ಇರ್ಲಿಕ್ಕಪ್ಪ ಅಂತಂದ್ರೆ ಗುರುವಿಗೆ ಶರೀರ ವೇಗ್ಯವಲ್ಲ. ಗುರುವಿಗೆ ಶರೀರ ಸರಿಯಾಗಿ ಅರಿವಿನಿಂದ ಮಾಡ್ಲಿಕ್ಕಪ್ಪ ಅಂತಂದ್ರೆ ಲಿಂಗಕ್ಕೆ ಮನಸ್ಸು ವೇಗ್ಯವಲ್ಲ. ಲಿಂಗಕ್ಕೆ ಮನಸ್ಸು ವೇಗ್ಯವಾಗದಿದ್ರೆ ಜಂಗಮಕ್ಕೆ ಧನ ಸಂಪತ್ತು ಹೆಂಗ್ ಬಳಸೋಕಂಬುದು ಗೊತ್ತಿರ್ಲಿಕ್ಕೆ ಅದು ವೇಗ್ಯವಲ್ಲ. ಜಂಗಮನ್ನ ಇರ್ಲಿಕ್ಕಪ್ಪ ಅಂತಂದ್ರೆ ಭಾವಪಾಶೆ ಬಿಡೋದಿಲ್ಲ. ಇದರಂತೆ ಕನ್ನಡಿ ಬಿಟ್ಟು ಪ್ರತಿಬಿಂಬ ಹುಡುಕುವಂತೆ. ಪ್ರತಿಬಿಂಬ ಕನ್ನಡಿ ನೋಡಿದ್ರೆ ಪ್ರತಿಬಿಂಬ ಗೊತ್ತಾಗ್ತದೆ. ಅದರಂತೆ ನನ್ನ ಬಿಟ್ಟು ನಿನ್ನ ಹುಡುಕಿದ್ದೇನೆಂದರೆ ಭಗವಂತನ ನಾನು ಯಾರಮ್ಮ ತಿಳ್ಕೊಳ್ಪ ನಿನ್ನ ಹುಡುಕಿದ್ನಪ್ಪ ಅಂತಂದ್ರೆ ಬೃಷ್ಟಾನ್ನ ಮುಂದಿಟ್ಟುಕೊಂಡ್ ಕಸಿ ಹೊಟ್ಟೆಯ ತುಂಬಲಿಲ್ಲ ಅಂದಂಗೆ ಆಗ್ತಂತೆ. ಆದ್ದರಿಂದ ಪ್ರತಿಯೊಬ್ಬರು ತಮ್ಮನ್ನು ತಾವು ಅರಿಯೋದು ಮೊದಲು ಮುಖ್ಯ ಉದ್ದೇಶ. ಯಾರನ್ನ ಊರ್ಲಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾತಪ್ಪ ಅಂತಂದ್ರೆ ಅರ್ಧ ದಾರಿಗೆ ಹೋದ್ಮ್ಯಾಗ ಎಲ್ಲಿದ್ದ ಬಂದೀನಿ ಅಂಬುದು ಗೊತ್ತಿರ್ಬೇಕು. ಹಂಗಾರೆ ಮುಂದೆ ಗುರಿ ಮುಟ್ಟಕ್ಕೆ ಬರ್ತೈತಿ. ಯಾರನ್ನ ಮಧ್ಯ ದಾರಿಯಲ್ಲಿ ಎಲ್ಲಿದ್ದ ಬಂದಿರಿ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ಮುಂದೆ ಹೋಗೋದನ್ನು ಗೊತ್ತಿರಲ್ಲ. ಅದರಂತ ಹೇಳ್ತಾರೆ ಅವರು. ಅದ್ರ ಸಲಗಿ ಅದಲ್ಲ, ಅದು ಪದ್ಧತಿ ಅಲ್ಲ ಅಂತ ಹೇಳ್ತಾರೆ. ಅದ್ರಂಗೆ ಬದುಕ ರೀತಿನಲ್ಲ ಮನುಷ್ಯ ಪದ್ಧತಿ, ಮನುಷ್ಯನಂತ ಅಲ್ಲ. ಒಬ್ರು ಶರಣರು ಹೇಳ್ತಾರೆ, ಇನ್ನೊಬ್ಬ ಶರಣರು ಹೇಳ್ತಾರೆ, ಶೀಲವೆಂದೇನು ತನು ಮನ ಧನ ತ್ರಿಪುರವಿರಲು. ಆ ತ್ರಿಪುರದ ಸಂವಾರ ಮಾಡಿ ಭಸ್ಮಾಂಗಿ ಆಗಲ್ಲದೆ ಗುಹೇಶ್ವರಲಿಂಗ ನಿಮಗೆ ಎಲ್ಲಿ ಹೋದು ನೋಡ್ರಿ. ಶೀಲವೆಂದೇನು ತನುಮನ ಧನ ತ್ರಿಪುರವಿರಲು. ಆ ತ್ರಿಪುರವ ಸಂಹಾರವ ಮಾಡಿ ಭಸ್ಮಾಂಗಿ ಯಾದಲ್ಲದೆ ಗುಹೇಶ್ವರಲಿಂಗ ನಿಮಗೆ ಎಲ್ಲಿ ಹೋದು ನೋಡ್ರಿ. ಎಷ್ಟೋ ನೇಮ ನಿತ್ಯ ಮಾಡ್ತವು, ಶೀಲ ಮಾಡ್ತವು, ಉಪವಾಸ ಬೀಳ್ತವು, ಮತ್ತೆ ದೇವರಿಗೆ ಬೇಡಿಕೆ ಅಂತವು, ಒಂದೊತ್ತಿರ್ತವು, ಏನೋ ಮಾಡ್ತವಂತೆ. ಎಷ್ಟೆಲ್ಲ ಮಾಡಿದ್ರೂ ತನು ಮನ ಧನ ಅಂತಕ್ಕಂಥ ಇವು 3 ಗ್ರಾಮಗಳಂತವು. ಇವನು ಸಂವಾರ ಮಾಡತನ ಯಾವ ಶೀಲ ಮಾಡಿದ್ರೆ ಏನತ್ತಂಗಿಲ್ಲ, ಯಾವ ತಪಸ್ ಮಾಡಿದ್ರೆ ಏನತ್ತಂಗಿಲ್ಲ, ಯಾವ ಶರಣರು ಕೂಡ ಬೆನ್ನು ಬಿದ್ದರೆ ಏನಾಗಂಗಿಲ್ಲ. ಮೊದಲು ಈ 3ನ ಸಂವಾರ ಮಾಡ್ಬೇಕಂತೆ. ಸಂವಾರ ಮಾಡ್ಬೇಕಂತಂದ್ರೆ ಏನು ಮಾಡಬೇಕು, ಮನದೊಳಗ ಬೈಲಾಗಬೇಕು ನೋಡ್ರಿ. ಈಗ ತನು ಮನ ಧನ ಇವು 3 ಮೊದಲು ಮಿಕ್ಕಿ 3 ನಮ್ಗೆ ಅಡ್ಡುಗಾಡಿದ್ದಂಗತ್ತ ಭಗವಂತ ಗಡಿಗೆ ಹೋಗಕ್ಕೆ ನೋಡ್ರಿ. ಅದಕ್ಕೆ ಹೇಳಿದ್ರು ಅವರು, ಇದನ್ನ ಹೆಂಗ ಸಂವಾರ ಮಾಡ್ಬೇಕಂದ್ರೆ ತನು ಎಂಬ ತೋಂಟದಲ್ಲಿ ತನುವ ತೋಟವ ಮಾಡಿ ಮನವ ಗುದ್ದಲೆ ಮಾಡಿ ಅಗಿದು ಕಳೆದನೆಯ ಭ್ರಾಂತಿನ ಬೇರ. ಇದನ್ನ ತೋಟ ಮಾಡ್ಬೇಕು, ಇದನ್ನ ಸ್ವಚ್ಛತೆ ಮಾಡ್ಬೇಕು. ಭ್ರಾಂತಿ ಬಿಡ್ಕೊಂಡೈತಲ್ಲ ನಾನು ಅಂಬದಂತ ಅವನು ಅಗದೈತೆ ಮನಸ್ಸಿನ ಅಂತಕ್ಕಂಥ ಗುದ್ದಿನ ಮಾಡ್ಬೇಕಂತ. ತನಿವು ಕಾಯಗುಣ ತನು ಹಿಡ್ಕೊಂಡಪ್ಪ ಅಂದ್ರೆ, ಶರೀರ ಹಿಡ್ಕೊಂಡಪ್ಪ ಅಂತಂದ್ರೆ ಲೌಕಿಕದಾಗಿರ್ತಕ್ಕಂಥ ಬಂಧು ಬಾಂಧವರು ಮತ್ತೆ ಕಳ್ಳು ಬೇಳೆ ಆಗಿರ್ಬೋದು, ಲೋಕದ ಜನರಾಗಿರ್ಬೋದು, ಮಿತ್ರರಾಗಿರ್ಬೋದು, ಇವೆಲ್ಲ ಕಾಯಕ್ಕೆ ಸಂಬಂಧಪಟ್ಟವು. ಮನಕ್ಕೆ ಸಂಬಂಧಪಟ್ಟು ಅಂತಂದ್ರೆ ಕಾಣದಾಗಿರ್ತಕ್ಕಂಥ ಆ ಮನಸ್ಸು, ಹರಿದಾಡೋ ಮನಸ್ಸು, ಆ ಹರಿದಾಡೋ ಮನ ನಿಂದ್ರಬೇಕಪ್ಪ ಅಂದ್ರೆ
ಅದು ಏನು ಶೀಲ ಮಾಡಿದ್ರೂ ಏನು ಮಾಡಿದ್ರೂ ಮನ ಏಕಾಗ್ರತೆ ಆಗ್ಲಿಕ್ಕಪ್ಪ ಅಂತಂದ್ರೆ ಏನೇನು ಹತ್ತಂಗಿಲ್ಲ, ಏನು ಸಾಧ್ಯನೇ ಇಲ್ಲ ಅಂತ, ಸುಖ ಎಂದಿಗೂ ಸಿಗಂಗಿಲ್ಲ. ಆಮೇಲೆ ಧನ ನೋಡ್ರಿ, ಧನ ಇನ್ನೊಬ್ಬರಿಗೆ ಕೊಡೋದಾಗಿರ್ಬೋದು, ತಗೊಳೋದಾಗಿರ್ಬೋದು. ಅವರು ಹೇಳ್ತಾರೆ ಒಂದು ಕಡೆ, ಆಡದಲ್ಲೇ ಮಾಡುವನು ರೂಢಿಯೊಳಗೆ ಉತ್ತಮನು, ಆಡಿ ಮಾಡವನು ಮಧ್ಯಮನು, ಅದಮ್ಮ ತಾನು ಆಡಿ ಮಾಡದವ ಸರ್ವಜ್ಞಂತೆ. ಈಗ ಸತ್ಪಾತ್ರಕ್ಕೆ ಬಳಸಲಿಕ್ಕ, ಸತ್ಪಾತ್ರಕ್ಕೆ ಸಲ್ಲಕ್ಕಪ್ಪ ಅಂದ್ರೆ ದುರ್ಚಟಕ್ಕೆ ಬಳಸಿದ್ದಾರಪ್ಪ ಅಂದ್ರೆ ಅದು ಸಂವಾರ ಹೆಂಗೆ ಆಗ್ತೈತೆ? ಆಗಂಗಿಲ್ಲ. ತನುವನ್ನು ಅರಿವಿನಿಂದ ಕೆಲಸ ಮಾಡಬೇಕು, ತನು ಗುರುಗಪ್ಪಿದಂಗೆ. ಮನ ಎಷ್ಟೋ ವಿಷಯಗಳು ಬರ್ತಾವೆ, ಪಂಚೇಂದ್ರಿಯಗಳಾಗಿರ್ಬೋದು, ಅಷ್ಟ ಅರಿಷಡ್ ಗುಣಗಳಾಗಿರ್ಬೋದು, ಅಷ್ಟಮದಗಳಾಗಿರ್ಬೋದು, ಸಪ್ತ ವ್ಯಸನಗಳಾಗಿರ್ಬೋದು, ಎಲ್ಲ ಮನಸ್ಸಿನ ಕೆಲಸ ಮಾಡೋವು, ಮನಸ್ಸೇ ಕೆಲಸ ಮಾಡೋದು. ಇದು ಏಕಾಗ್ರತೆ ಅಂದ್ಬಿಟ್ಟು ತನ್ನ ತಾನನ್ನು ಮರೆತು ಮಾಡಿದಾಗ ಏನು ಶೀಲ ಮಾಡಿದ್ರೆ ಅಷ್ಟೈತಿ. ಮೊದಲು ತನು ಮನ ಧನ ಅಂತಕ್ಕಂಥವು ಅಂಗಗುಣಗಳಳಿದು ಲಿಂಗ ಗುಣಗಳನ್ನು ಆಗಿಸಿ ಕ್ರಿಯಾವಂತರಾದರೆ ಅವಾಗ ತ್ರಿಪುರದ ಸಂಹಾರ ಮಾಡಿದಂತೆ. ಅದನ್ನು ನಾವು ಪ್ರತಿಯೊಬ್ಬರು ತಿಳ್ಕೊಬೇಕಾಗಿತ್ತು. ಈಗ ವಿಶೇಷವಾಗಿ ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಫಲವಿಲ್ಲದ ಪೂಜೆ, ನೇಹವಿಲ್ಲದ ಮಾಟ, ಆ ಪೂಜೆಯು ಆ ಮಾಟವು ಚಿತ್ರದ ರೂ ಕಾಣಿರಣ್ಣು, ಚಿತ್ರದ ಕಬ್ಬು ಕಾಣಿರಣ್ಣು, ಹತ್ತಿದೆಡೆ ಸುಖವಿಲ್ಲ, ನೆನೆದೆಡೆ ರುಚಿಯಿಲ್ಲ. ನೋಡು, ಕೂಡಲ ಸಂಗಮ ದೇವ. ನೆನೆದೆಡೆ ರುಚಿಯಿಲ್ಲ, ಕೂಡಲ ಸಂಗಮ ದೇವ. ನಿಜವಿಲ್ಲದವನ ಭಕ್ತಿ. ನಿಜವನ್ನು ಅರಿಬೇಕಲ್ಲ, ನಿಜ 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 ಎಂಬುದು ಏನಂಬುದು ಗೊತ್ತಲ್ಲ. ವಿಶೇಷವಾಗಿ ಷಂಡ ಸಂಘದಲ್ಲಿ ಇದ್ದಾಗ, ಒಳ್ಳೆಯವರ ಸಂಘ ಮಾಡಿದಾಗ, ವಿಶೇಷ ಗುಣ ಬಂದಾಗ ಆ ಮನ ಹೆಂಗಿರ್ತೈತೆ ಅಂತಂದ್ರೆ, ಗುರುವಿನ ನೆನಹು ನುಡಿಯೊಳಗಿರಲಿ, ಲಿಂಗದ ಶಿವನ ನೆನವು ನಡಿಯೊಳಗಿರಲಿ, ಲಿಂಗದ ನೆನವು ಸ್ವಸ್ಥಾನದಲ್ಲಿರಲಿ, ಜಂಗಮದ ನೆನವು ನಿನ್ನಿರುವಿಕೆಯಲ್ಲಿರಲಿ. ಇವು ನಿನ್ನಿಂದ ನಿನಗಾಗಿ ಬೆಳಗುವ ಜ್ಞಾನದ ಜ್ಯೋತಿಗಳು. ಇಹಪರಕ್ಕೆ ಕಾರಣವಾದ ಮನವೇ ಕೇಳು, ಇಂತಿದ್ದಿನೆಂದಿರಬೇಡ, ಇಂತಿದ್ದಿನೆಂದಿರಬೇಡ. ಶ್ರೀ ಗುರು ಶಂಕರಲಿಂಗೇಶ್ವರನ ಮುಂದೆ ಎಚ್ಚರ ತಪ್ಪಿ ಕಷ್ಟ ಬೇಡಬೇಡ. ನೋಡ್ರಿ, ಗುರುವಿನ ನೆನವು ನುಡಿಯೊಳಗಿರಲಿ ಅಂದ್ರೆ ಗುರು ಧ್ಯಾನ ಮಾಡ್ತೇವೆ, ಗುರು ಧ್ಯಾನ ಮಾಡ್ಕೊಂತ ಕುಂತ್ಕೊಂಡಲ್ಲೇ ಗುರು ಧ್ಯಾನ ಮಾಡೋದಲ್ಲ, ನುಡಿಯೊಳಗಿರ್ಬೇಕಂತೆ. ನಾನು ಅರಿವಿನಿಂದ ಮಾಡ್ತಕ್ಕಂಥ ಮಾತು ಏನೈತಲ್ಲ ಅದು ಗುರುವಿನ ನೆನವು. ಮತ್ತೆ ಎಲ್ಲಿಂದ ಮಾಡ್ತಾಗಿರ್ತಕ್ಕಂಥ ಗುರುಗಳ ನೆನೆದಲ್ಲ. ಮತ್ತೆ ಲಿಂಗದ ನೆನವು ಶಿವನ ನೆನವು ಅಂದ್ರೆ ನಡೆಯೊಳಗಿರಲಿ. ನಮ್ಮ ಜೀವನದ ನಡಿ ಉದ್ದಕ್ಕೂ ಇಹದೊಳಗೆ ಪರದೊಳಗೆ ಏನೇನು ನಾವು ಬಂದು ತಗೊಂಡು ಹೋಗೋದಿಲ್ಲ, ಏನು ಮಾಡೋದಿಲ್ಲ, ಅದನ್ನು ಇರ್ತಕ್ಕಂಥ ಇರತನ ಒಳ್ಳೆಯ ರೀತಿಯಿಂದ ಬದುಕಿ ಅದು ಶಿವಮಯ ಅಂತಲ್ಲ, ಅದು ಶಿವನ ನೆನವು ನಡಿಯೊಳಗಿರಲಿ. ಜಂಗಮನ ನೆನವು ಸ್ವಸ್ಥಾನದಲ್ಲಿರಲಿ. ನೋಡಿ, ಜಂಗಮನ ನೆನವು ನಿನ್ನಿರುವಿಕೆಯಲ್ಲಿರಲಿ. ಇವು ನಿನ್ನಿಂದ ನಿನಗಾಗಿ ಬೆಳಗುವ ಜ್ಞಾನದ ಜ್ಯೋತಿಗಳು. ಜಂಗಮನ ನೆನವು ನಿನ್ನಿರುವಿಕೆ ಅಂದ್ರೆ ನಾನಂದ್ರೆ ಯಾರು? ಶೂನ್ಯ. ಅದೇ ಜಂಗಮ. ನನ್ನ ಇರುವಿಕೆಯಲ್ಲಿ ಸಮಾಜ ಸೇವೆ ಮತ್ತು ನಿಸ್ವಾರ್ಥ ಸೇವೆ ಮಾಡ್ತಕ್ಕಂಥದ್ದು ಇದೇ ಜಂಗಮನ ನೆನವು. ಇಂತಿದ್ದೇನೆಂದು ಗರ್ವದಿಂದಿರಬೇಡ,
ಜಗದೊಡೆಯ ಶ್ರೀ ಗುರು ಶಂಕರಲಿಂಗೇಶ್ವರನ ನೆನವು ಸದಾ ನಿನ್ನೊಳಗಿರಲಿ. ಯಾವತ್ತಿಗೆ ನಿಸ್ವಾರ್ಥದಿಂದ ದುಡಿದದ್ದಾದಪ್ಪ ಅಂತಂದ್ರೆ ಭಗವಂತ ನಮಗೆ ಹೇಳಾದಂಗೆ ಕೇಳಾದಂಗೆ ಆ ವಿಶೇಷವಾಗಿ ಜ್ಞಾನ ಕೊಡ್ತಾನೆ. ಒಬ್ಬ ಭಕ್ತ ನಿಸ್ವಾರ್ಥ ಸೇವೆಯಿಂದ ದುಡಿತಿದ್ದ. ಬೆಳಗ್ಗೆ ಬರ್ತಿದ್ದ, ಒಂದು ತಾಸು ಧ್ಯಾನ ಕುಂದಿರ್ತಿದ್ದ ಈಶ್ವರನ ಗುಡಿ ಒಳಗೆ. ಮತ್ತೆ ಹಂಗ ಕೆಲಸ ಮುಗಿಸ್ಕೊಂಡು ಧ್ಯಾನ ಮುಗಿಸ್ಕೊಂಡು ಮತ್ತೆ ಹೋಗಿಬಿಡೋದು. ದಿವಸ ಇರಂಗ ದುಡಿತಿದ್ದ. ಒಂದು ದಿವಸ ಆಕಾಶವಾಣಿ ನುಡಿತಂತ ಈಶ್ವರ ದೇವ್ರ ಗುಡಿಯಾಗ ಪಾರ್ವತಿ ಧ್ವನಿ ಆತಂತ. ಪರಮಾತ್ಮಗೆ ಅಂದ್ಲಂತ ಪಾರ್ವತಿ, ಭಕ್ತ ಎಷ್ಟೋ ಸಾತಿ ಸುಮ್ಮನೆ ಮುಂದೋಡಿ ಹಂಗ ದುಡಿತಾನ, ದಿವಸ ನೀನು ಸೇವೆ ಮಾಡ್ತಾನ, ಆತ ಏನಾರು ಕೊಟ್ಟೇನಂತ ಕೇಳ್ತಾಳಂತೆ. ಶಬ್ದ ಬಂತು, ಅದು ಸಾವುಕಾರ ಮನೆ ಬಗಲಾಗಿತ್ತು ಈಶ್ವರ ದೇವ್ರ ಗುಡಿ. ಈ ಮಾತು ಸಾವುಕಾರನ ಕಿವಿಗೆ ಬಿತ್ತು. ಏನು ಶಬ್ದ ಆತದಂಗೈತೆ ಅಂತ ಕಿವಿ ಕೊಟ್ಟಿತ್ತಾಗ ಸಾವುಕಾರ. ಆತ ದಿವಸ ಪೂಜೆ ಮಾಡತ್ತ ಕೆಲಸಕ್ಕೆ ಹೋಗಿದ್ದ. ಆವಾಗ ಪರಮಾತ್ಮ ಅಂದಂತ, ಇಲ್ಲ ನಾಳಿಂದ 5,000 ರೂಪಾಯಿ ಕೊಟ್ಬಿಡಂತಾಗ ಆತಗಂದಂತ. ಈತಗೆ ಶಿವ ಸಾವುಕಾರನ ಕಿವಿಗೆ ಬಿತ್ತದು. ನಾಳೆಗೆ ಆ ಬಡೋ ಪೂಜೆಯನ್ನು ನಮ್ಮಲ್ಕ ಕೆಲ್ಸಕ್ಕೆ ಬರ್ತಾನ ಆ ಹುಡುಗ. 5,000 ರೂಪಾಯಿ ಬರ್ತಾವ ಇಲ್ಲಿ ಗುಡಿಯಾಗ. ನಾನಾ ಹೋಗಿ ಮತ್ತೆ 2,000 ರೂಪಾಯಿ ಕೊಟ್ಬಿಟ್ರೆ ಗುಡಿಯಾಗ ಏನು ಬಂದ್ರೆ ನನಗೆ ಇರ್ತಾವ ಬಿಡು 2,000. 5,000 ಅಂದ್ರೆ 3,000 ರೂಪಾಯಿ ಲಾಭ ಆಗ್ತಾವ ಅನ್ಕಸಿ ಅವತ್ತು ಮರುದಿವ್ಸ 2,000 ರೂಪಾಯಿ ತಗೊಂಡು ಆ ಕೂಲಿ ದುಡಿತಕ್ಕಂಥ ಆತ ಮನೆಗೆ ಹೋಗ್ತಾನ ಭಕ್ತ. ಆತ ಏಕಭಾವದಲ್ಲಿರ್ತಕ್ಕಂಥ ಭಕ್ತ. ದಿವಸ ಅವ್ರೊಳಗೆ ಕೆಲ್ಸಕ್ಕೆ ಹೋಗತ್ತ. ಆತ ಸಾವುಕಾರನ ಮನೆಗೆ ಬಂದಾಗ ಅರ್ಸ ಬಟ್ಲ ಓಡಾಡಿ ಆಸೋದು ಕುದಿಸೋದು ಚೇರ್ ಹಾಕೋದು ಎಲ್ಲ ಮಾಡ್ತಾನ. ನಾವು ಕರೆದ್ರೆ ಬರ್ತಿದ್ದಲ್ರಿ, ನೀವು ಯಾಕೆ ಬಂದ್ರಿ ಸಾವುಕಾರ ಅಂತ ನೋಡ್ರಿ ಕೊಡ. ಅದಕ್ಕೆ ಸಾವುಕಾರಿಗೆ ಆಸೆ ಜಾಸ್ತಿ ಅಂತ. ಯಾವತ್ತಿಗೆ ಬಡವರಿಗೆ ಆಸೆ ಇರಂಗಿಲ್ಲ. ದುಡ್ಡೋದೈತೆ, ಊಟ ಮಾಡೋದೈತೆ ಆರಾಮ. ಅಷ್ಟು ರೊಕ್ಕ ಇದ್ರೆ ಇನ್ನೂ 2,000 ರೂಪಾಯಿ, ಇನ್ನೂ 3,000 ರೂಪಾಯಿ ಲಾಭ ಬರ್ತಾವ ಅಂತ 2,000 ರೂಪಾಯಿ ಕೊಡಕ್ಕೆ ಹೋಗಿದ್ದ. ಮರ್ದಿನ ಗುಡಿಯಾಗ 5,000 ರೂಪಾಯಿ ಬರ್ತಾವಂತ ಸಾವುಕಾರಂದು. ಅವಾಗ ಬ್ಯಾಡ ಸಾವುಕಾರ ಬರ್ರಿ ಅಂತ ಕುಂಡಿಸ್ದಾಗ, ಇಲ್ಲಪ್ಪ ನಾ ಗುಡಿಯಾಗ ಏನೋ ಬರಲ್ಲ, ನಾಳೆಗೆ ಅದು ನನಗೆ ನೋಡಿ 2,000 ರೂಪಾಯಿ ನೀವು ತಗೊಂಬಿಡೋದಂತ. ಬ್ಯಾಡ್ರಿ ಸಾವುಕಾರ ಬ್ಯಾಡ, 2,000 ರೂಪಾಯಿ ಯಾಕೆ ನಾ ದುಡ್ದಿಲ್ಲ ಏನಿಲ್ಲ ಯಾಕಂತ ಬ್ಯಾಡ ಅಂತ ಹೇಗಿತ್ತ. ಮತ್ತೆ 2,000 ರೂಪಾಯಿ ಕೊಡ್ಲಿಕ್ಕಪ್ಪ ಅಂದ್ರೆ 3,000 ನಮಗೆ ಸಿಗಲ್ಲ ಅಂತ ಜೂಲಿ ಮಾಡಿ ಕೊಡ್ತಾನೆ. ಇಲ್ಲಪ್ಪ ನಾನು ನಿಮ್ಮ ಭಕ್ತಿಗೆ ನಿಮ್ಮ ಕೆಲಸಕ್ಕೆ ಮೆಚ್ಚೀನಿ, ಈಗ 2,000 ರೂಪಾಯಿ ತಗೊಂಬಿಡು, ಗುಡಿಗೆ ಏನೇನು ಬರಲ್ಲ ನನಗೆ ಅಂದಂತ. ಅಷ್ಟ ಮಾಡ್ರಂತಂತ ಇಸ್ಕೊಂತಾನೆ 2,000 ರೂಪಾಯಿ ಬಂದನಕ. ತಿರುಗಿ ಮರ್ದಿನ ಬೆಳಗ್ಗೆ ಪೂಜೆಗೆ ಹೋಗಿರ್ತಾನೆ. ಸಾವುಕಾರ ಅದನ್ನ ಕಾಯ್ತಿರ್ತಾನೆ ದಾರಿ. ಸ್ವಲ್ಪ ಟೈಮ್ ಆತತಿ. ದಾರಿ ಯಾವತ್ತಿಗೆ ಭಾಳ ಟೈಮ್ ಆದಂಗೆ ಆತತೆ. ಸುಮ್ಮನೆ ಮುಂದೋಡಿ ದಿವಸ ಮಾಡ್ಕೊಂಡು ಹೋಗ್ತದ, ಆತನ ಕಡೆ ರಕ್ಷೆ ಕೊಡ್ತಿದ್ದಲ್ಲ ಸಾವುಕಾರ ಸುಮ್ಮನೆ ಇರ್ತಿದ್ದೆ. ಲಾಸ್ಟಿಗೆ ಯಾಕೆ ಭಕ್ತ ದೌಡ್ ಬರೋಲ್ಲ ಅನ್ಕಸಿ ಕಿಟಕಿ ಬಾಗಿಲು ಮುಚ್ಚಿಯಿಂದ ಧ್ಯಾನ ಮಾಡ್ತದೊಳಗೆ ಆ ಕಿಟಕಿಯನ್ನು ಒದ್ದು ಬಿಡ್ತಾನೆ ಸಾವುಕಾರ. ಕಾಲು ಒಳಗೆ ಹೋಗ್ಬಿಡ್ತೈತೆ ಗುಡಿಯಾಕ. ಕಾಲು ತಕ್ಕನಕ್ಕೆ ಬರೋಲ್ಲ, ಬಿಗು ಹಾಗೆ ಕಟ್ಟೆಕ್ನಾಗ ಆಗ್ಬಿಡ್ತು ಒಳಗೆ. ಕಾಲು ಕಿತ್ತಿನಕ್ಕೋತಾನ ಬರೋಲ್ದು. ಅವಾಗ ಆಕಾಶವಾಣಿ ನುಡಿತೈತೆ ಮತ್ತೆ, ನಿನ್ನೆ ಭಕ್ತನಿಗೆ 5,000 ರೂಪಾಯಿ ಕೊಡ್ತಂದೆಲ್ಲ ಕೊಟ್ಟೆನಂತ ಪಾರ್ವತಿ ಧ್ವನಿ ಆತಂತೆ. ಅವಾಗ ಶಿವ ಅಂದಂತ, ಇಲ್ಲ ನಿನ್ನೆ ಸಾವುಕಾರನ ಕೂಡ 2,000 ಕೊಟ್ಟಿನಿ, ಈಗ ಕಾಲು ಹಿಡಿದು ಕಟ್ಟಿಕಿನಲ್ಲ ಅದಕ್ಕೆ ಇನ್ನೂ 2,000 ಇನ್ನೂ 3,000 ರೂಪಾಯಿ ಕೊಟ್ಟು ಕಾಲು ಬಿಡಿಸ್ಬೇಕಂದಂತ. ಅವಾಗ ಸಾವುಕಾರಿಗೆ ಇದು ಕಾಣ್ತಿದ್ದು, ಗೊತ್ತಾಗ್ತಿದೆ ಭಾಳ ತಪ್ಪಾತಿ, ನಾನು ಹಿಂಗಾದ್ರೆ ಮತ್ತೆ ಮರದೋತೈತಿ ನಂದು ಅನ್ಕಸಿ ಅಪ್ಪ 3,000 ರೂಪಾಯಿ ಕೊಡ್ತೀನಿ ಕಾಲು ಬಿಟ್ಟು ಬಿಡಂದಂತ. ಅವಾಗ ಭಗವಂತನ ಕೇಳಿದಂತೆ. ಅವಾಗ ಕಾಲು ಬಂತಂತ. ಇನ್ನು ನಿನ್ನ 2,000 ಕೊಟ್ಟಿದ್ನಲ್ಲ ಮತ್ತೆ 3,000 ರೂಪಾಯಿ ಕೊಟ್ಟನಂತೆ. ಅಂದ್ರೆ ಶಿವನಿಗೆ ಏನಿರೋಲ್ಲ, ಶರೀರ ಇರೋಂಗಿಲ್ಲ. ಜಗತ್ತೆಲ್ಲ ಶಿವಮಯ. ನೀನು ಎಲ್ಲೆಲ್ಲಿ ವಿಶೇಷವಾಗಿ ಒಳ್ಳೆ ಗುಣ ಇರ್ತತೆ, ದುಷ್ಟರ ಕಡೆಯಿಂದ ಸೈನ್ಯತೆಗೆ ಸಹಾಯ ಮಾಡ್ತಾರಂತೆ, ಮಾಡಿಸ್ತಾನಂತ ಶಿವ. ಭಿನ್ನ ಭೇದದಿಂದ ಮಾಡಿದ್ದಾದಪ್ಪ ಅಂತಂದ್ರೆ ನಾವು ಇನ್ನೊಬ್ಬರಿಗೆ ದುಃಖ ಮಾಡ್ಲಿಕ್ಕಪ್ಪ ಅಂತಂದ್ರೆ ನಮ್ಮ ನುಡಿಯೊಳಗ ಅದಕ್ಕೆ ಹೇಳ್ತಾರೆ ಅವರು, ಮನೆಯೊಳಗೆ ಮನೆ ಒಡೆಯ ನಿದ್ದಾನೋ ಇಲ್ಲವು, ವಸ್ತುಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ತನುವಿನಲ್ಲಿ ರಜ ತುಂಬಿ ಮನದಲ್ಲಿ ವಿಷಯ ತುಂಬಿ, ಮನೆ ಒಡೆಯ ಮನೆಯೊಳಗ ಇಲ್ಲ ಕೂಡಲ ಸಂಗಮ ದೇವಂತ.
ಈಗ ಮನೆಗೆ ಯಾರನ್ನ ಇದ್ರಪ್ಪ ಅಂತಂದ್ರೆ ಮನೆ ಹಸನ ಇರ್ತೈತೆ, ಹೊಸ್ಲಿಗೆ ಏನು ಕಸ ಕೆಲಸ ಬೆಳೆದಿರೋಲ್ಲ. ಮತ್ತು ಎಲ್ಲಿ ಬೇಕಲ್ಲಿ ಕಸ ಬಿದ್ದೈತಿ, ಕಸ ಬೆಳೆದ್ಬಿಟ್ಟೈತಿ ಅಂತಂದ್ರೆ ಮನೆಗೆ ಯಾರಲ್ಲ ಅಂತ ಲೆಕ್ಕ. ಅದರಂತೆ ತಲೆ ಮೇಲೆ ರಜಾ ತುಂಬಿ ಅಂದ್ರೆ ಎಲ್ಲ ಕೆಟ್ಟ ಗುಣಗಳು ತುಂಬಿ, ಮನಸ್ಸಿನೊಳಗೆ ವಿಷಯ ತುಂಬಿ ಎಲ್ಲ ವಿಷಯ ತುಂಬಿರ್ತಾವೆ. ಆವಾಗ ಭಗವಂತ ನೆರೆಸೋಗಲ್ಲ ಅಲ್ಲಿ. ಈ ಗುಣ ನಿತ್ಯ ಪೂಜೆ ಮಾಡ್ತಂದಲ್ಲ ಆತಕ್ಕಿದ್ದಿಲ್ಲ. ಮನಸ್ಸಿನೊಳಗೆ ಶರೀರದೊಳಗೆ ಇನ್ನೊಬ್ಬರಿಗೆ ನೋವು ಮಾಡಲಿಲ್ಲ, ಶರೀರದಿಂದ ಮನಸ್ಸಿನಿಂದ ಇನ್ನೊಬ್ಬರನ್ನ ಹೊಟ್ಟೆ ಕಿಚ್ಚು ಮಾಡಿ ಆಡ್ಕೊಳ್ಳಿಲ್ಲ. ಅದಕ್ಕೆ ಆತಗೆ ಏನು ಮಾಡಿದ, ಇದ್ದಲ್ಲಿ ಭಗವಂತ 5,000 ರೂಪಾಯಿ ಕೊಡಿಸಿದ್ನ. ಇದನ್ನ ಯಾರು ಕೊಡ್ತಾರೆ ಬೇಕಂತ ಹೇಳ್ತಾರೆ ಜ್ಞಾನಿಗಳು. ಇವೆಲ್ಲ ವಿಶೇಷವಾಗಿ ಶರಣರ ಮಾತು, ಶರಣರ ವಿಚಾರ ಮತ್ತು ಬಲ್ಲಂತವ್ರ ಮಾತು, ಒಗಟಿನ ಮಾತು ಅರ್ಥ ಮಾತ್ರ. ಅದಕ್ಕೆ ಹೇಳ್ತಾರ ಬಲ್ಲಂತವ್ರು, ಎಳ್ಪಿರೋದ್ರಾಗ ಗಂಡನ ಜೋಕ್ ತಿಳ್ಕೊಬೇಕಂತ. ಹಂಗಾರ ಆತ ನಮ್ಮನ್ನು ಕರ್ಕೊಂಡು ಹೋಗ್ತಾನಂತ. ಅಲ್ಲಿಗೆ ನಿರಾಕಾರ ವಸ್ತು ಆಗ್ತಕ್ಕಂಥ ಪತಿ, ಶರೀರ ಅಂತಕ್ಕಂಥ ಸತಿ ಆ ನಿರಾಕಾರ ಕಡೆ ಮನಸ್ಸು ಮಾಡಿದ್ನಪ್ಪ ಅಂತಂದ್ರೆ ಆತ ನಮ್ಮ ಸರ್ವಂತರ್ಯಾಮಿ ಹಿಂದೆ ಇದ್ದ ಕಳಿಸಿ ಕಾಪಾಡ್ತಾನೆ ನಮ್ಮನ್ನು. ಇಷ್ಟು ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು.